ನಮಸ್ಕಾರ ಆಚಾರ್ಯ. ಹರೇ ರಾಮ. ಹರೇ ನಮಾಚಾರ್ಯ. ಹರೇ ನಮಃ. ಹರೇ ನಮಃ. ಶುರ್ಮ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ನ ನಾರಾಯಣ ಮುನೇ ಶ್ರೀ ಗೇಂ ಗಮ್ಯಂ ಗುರುಂ ಚಾಪಿ ತತ್ವಾ ಸೂತ್ರಾರ್ಥವೃಕ್ಷತೆ ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುಂ ನಪಿ ಜಗನ್ನಾಥ ಕೇಗಿನಾ ಕ್ರಿಯತೆ ಸೂತ್ರದೀಪಿಕಾ ಬ್ರಹ್ಮಂ ಗ್ರಹಿತಂ ಮಠಂ ಯಮಂ ಸದಾನಂದತೀರ್ಥವತ್ರಂ ಭಜೆ ತಾಪತ್ರಯಾವಕಂ ಚಿತ್ರೇಪದೇಶ್ಚ ಗಂಭೀರೈ ವಾಕ್ಯೈರ್ಮಾಣೇನ ಖಂಡಿತೆ ಕೃಪಾಂ ಜಯಂತಿ ಭಾತಿ ಶ್ರೀ ಜಯತೀರ್ಥವಾ ಕಾರ್ತಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಗೇಸರಿ ವ್ಯಾಸತೀರ್ಥ ಗುರುಸಿದ್ಧಯೇ ಮೂಕೋಯತ್ ಪ್ರಸಾದೇನ ಮುಕುಂದನಾಯತೆ ರಾಜರಾಜಾಯತೆ ರಾಘವೇಂದ್ರಂ ತಮಾಶ್ರಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದ್ರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದಧೀನತ್ವಾದರ್ಥವತ್. ಓಂ ಓಂ ತದಧೀನತ್ವಾದರ್ಥವತ್. ಓಂ. ನಿನ್ನಿನ ಸೂತ್ರದಲ್ಲಿ ಅವ್ಯಕ್ತತ್ವ, ಮುಖ್ಯವಾದ ಅವ್ಯಕ್ತತ್ವ ಅಂತ ಅನ್ನೋದು ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಆಚಾರ್ಯ. ಮುಖ್ಯವಾಗಿ ಅವ್ಯಕ್ತತ್ವ ಸೂಕ್ಷ್ಮಂತು ತದರ್ಹತ್ವ. ಯಾವುದು ಸೂಕ್ಷ್ಮವಾದ ವಸ್ತುವೋ ಅದೇ ಅವ್ಯಕ್ತ ಶಬ್ದವಾಚ್ಯ. ಹಾಗಾಗಿ ಅಂತಹ ಸೂಕ್ಷ್ಮತ್ವ ಅಂತ ಅನ್ನೋದು ಭಗವಂತನಿಗೇನೆ ಇದೆ. ಆದ್ದರಿಂದಾಗಿ ಭಗವಂತನಿಗೇನೆ ನಾವು ಅವ್ಯಕ್ತ ಶಬ್ದವಾಚ್ಯತ್ವವನ್ನು ಮುಖ್ಯವಾಗಿ ಹೇಳಬೇಕು ಅಂತ ಇಷ್ಟು ಸಮರ್ಥನೆ ಮಾಡಿದ್ದೇವೆ. ಈಗ ಈ ಸೂತ್ರದಲ್ಲಿ ಈ ತದಧೀನತ್ವಾದರ್ಥವತ್ ಅಂತ ಸೂತ್ರ, ಇದು ಬಹಳ ಪ್ರಧಾನವಾದದ್ದು. ಅನೇಕ ಕಡೆಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ತದಧೀನತ್ವ ನ್ಯಾಯೇನ ಅಂತ ಅಂದ್ಬಿಡ್ತಾರೆ. ಇದೇ ಸೂತ್ರ ಅದು. ಅನೇಕ ಕಡೆ ಬಳಸ್ತಾರೆ ಈ ನ್ಯಾಯವನ್ನು. ಏನು ಮೊದಲಿಗೆ ಈ ಪ್ರಸಂಗದಲ್ಲಿ ಇಲ್ಲಿ ಆಕ್ಷೇಪ ಏನಂತಂದ್ರೆ, ನಾವು ಅವ್ಯಕ್ತ ಶಬ್ದ ಸೌಮ್ಯವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಆ ಅವ್ಯಕ್ತ ಶಬ್ದ ಸೌಮ್ಯವನ್ನು ಮಾಡ್ತಾ ಇರುವಾಗ ಅವ್ಯಕ್ತಾತ್ ಪುರುಷಃ ಪರಃ ಅಂತ ವಾಕ್ಯ ಬಂದಿದೆ ನಮಗೆ. ಅಲ್ಲಿ ಅವ್ಯಕ್ತಾತ್ ಪುರುಷಃ ಪರಃ, ಅಲ್ಲಿ ಅವ್ಯಕ್ತಾತ್ ಅಂತ ಕಡೆಗೆ ಪಂಚಮಿ ಭಕ್ತಿ ಇದೆ. ಹಿಂದೆ ವಿಚಾರ ಮಾಡಿದ್ದೇವೆ ಇದನ್ನು. ಪುರುಷಃ ಪರಃ, ಪುರುಷನು ಪರ, ಉತ್ತಮ. ಯಾರಿಗಿಂತ? ಅವ್ಯಕ್ತಾತ್, ಅವ್ಯಕ್ತಕ್ಕಿಂತಲೂ ಪುರುಷ ಪರ.
ಹಾಗಾದ್ರೆ ಅವ್ಯಕ್ತಕ್ಕೆ ಏನ್ ಬಂತು? ಪರ ಉತ್ತಮವಾದದ್ದು ಪುರುಷ ಅಂತಂದ್ರೆ, ಅಧಮವಾದದ್ದು ಅವರ ಅಂತಂದ್ರೆ ಯಾವುದು? ಅವ್ಯಕ್ತ. ಹೀಗೆ ಪಂಚಮಿ ವಿಭಕ್ತಿಯಿಂದ ಏನಾಯ್ತು? ಅವ್ಯಕ್ತಕ್ಕೆ ಅವರತ್ವ ಬಂತು. ಇದು ಅದೇ ಅವ್ಯಕ್ತ ಶಬ್ದದಿಂದ ಭಗವಂತ ವಾಚ್ಯ ಅಂತ ಸಮರ್ಥನ ಮಾಡಿದರೆ ಭಗವಂತನಿಗೆ ಅವರತ್ವನ ಒಪ್ಪಬಹುದಾ? ಒಪ್ಪೋದಕ್ ಸಾಧ್ಯವಿಲ್ಲ. ಯಾಕೆ? ಸರ್ವೋತ್ತಮ. ಅವ್ಯಕ್ತ ಶಬ್ದದಿಂದ ಅವನೇ ವಾಚ್ಯ ಅಂತ ಇದ್ದೇವೆ. ಅಂದ್ಮೇಲೆ ಅವರತ್ವ ಅವನಿಗೆ ಒಪ್ಪೋದಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ಮತ್ತೆ ಅವ್ಯಕ್ತ ಆದಂತ ಪಂಚವಿಭಕ್ತಿ ಇರಬಾರದು. ಪಂಚವಿಭಕ್ತಿ ಇದ್ದ ಮೇಲೆ ಯಾರಿಂದ ಯಾರು ಉತ್ತಮರು? ಅವ್ಯಕ್ತಕ್ಕಿಂತಲೂ ಪುರುಷ ಉತ್ತಮ ಅಂತ ಅರ್ಥವಾಗತ್ತೆ. ಹಾಗಾದ್ರೆ ಅವ್ಯಕ್ತಕ್ಕೆ ಅವರತ್ವ ಬಂತು. ಇಲ್ಲದೆ ಹೋದ್ರೆ ಪಂಚವಿಭಕ್ತಿಯನ್ನೇ ಬಿಡಬೇಕು. ಎಲ್ಲ ಸಮಸ್ಯೆ ಇದ್ದಿದ್ದಕ್ಕೆ ಭಗವಂತ ಅವ್ಯಕ್ತ ಶಬ್ದವಾಚ್ಯ ಅಂತ ಹೇಳಬಾರದು ಅಂತಂದ್ರೆ ಹಾಗಲ್ಲ. ತದೀನತ್ವ ಅದರ್ಥವತ ಅಂತ ಸೂತ್ರ ಪ್ರಾರಂಭವಾಗತ್ತೆ. ಇಲ್ಲಿ ದರ್ಶಯತಿ ಚ ಇತ್ಯತ್ರ ಚ ಶಬ್ದ ಅನುವರ್ತತೆ. ಮೊದಲನೇ ಸೂತ್ರದಲ್ಲಿ ಆನುಮಾನಿಕಮಪ್ಯೇಕೇಷಾಮಿತ್ಯನ್ಯ ಶ್ರೂಪವಿನ್ಯಸ್ತ ಗೃಹೀತೆ ದರ್ಶಯತಿ ಚ ಅಂತ ಮೊದಲನೇ ಸೂತ್ರದಲ್ಲಿ ಚ ಶಬ್ದವಿದೆ. ಆ ಚ ಶಬ್ದವನ್ನು ಇಲ್ಲಿ ಅನುವರ್ತತೆ ಇಲ್ಲಿ ಇಟ್ಕೊಳ್ಳಿ. ಆಯ್ತು. ಪರಮಾತ್ಮನ್ಯೇವ ಪರಾವರ ದುಃಖಿ ಬದ್ಧತ್ವಾದಿ ವಾಚಿ ಶಬ್ದ ಜಾತಂ ಅರ್ಥವತ. ಏನು? ಭಗವಂತನಲ್ಲಿಯೇನೆ ಅವರ ಪರಗತವಾದ ಅವರತ್ವ. ಅಂದ್ರೆ ಈಗ ನಾವು ಅಧಮರಾಗಿದ್ದೇವೆ, ನಮ್ಮಲ್ಲಿ ಅಧಮತ್ವ ಇದೆ. ಆಮೇಲೆ ನಮ್ಮಲ್ಲಿ ದುಃಖಿತ್ವ ಇದೆ, ಹಾಗೂ ನಮ್ಮಲ್ಲಿ ಬದ್ಧತ್ವ ಇದೆ. ನಾವು ಅವರರು, ನಾವು ದುಃಖಿಗಳು, ನಾವು ಬದ್ಧರು. ಹಾಗಾಗಿ ನಮ್ಮಲ್ಲಿ ಇರುವಂತಹ ಪರಾವರ ಅಂದ್ರೆ ಪರಗತವಾದ, ಪರನಲ್ಲಿ, ಪರ ವ್ಯಕ್ತಿ ಪುರುಷನಲ್ಲಿ ಇರುವಂತಹ ಅವರತ್ವ, ದುಃಖಿತ್ವ, ಬದ್ಧತ್ವ, ಇವೇ ಮೊದಲಾದಂತಹ ಯಾವ ಧರ್ಮವಿದೆಯೋ ಅಂತಹ ಧರ್ಮವಾಚಿಯಾದಂತಹ ಯಾವ ಶಬ್ದ ಜಾತಂ ಅಂದ್ರೆ ಶಬ್ದ ಸಮುದಾಯಗಳು, ಎಷ್ಟೆಷ್ಟು ಶಬ್ದಗಳಿದೆಯೋ, ದೋಷವನ್ನು ತಿಳಿಸಿಕೊಡುವಂತಹ ಎಷ್ಟೆಷ್ಟು ಜಗತ್ತಿನಲ್ಲಿ ಶಬ್ದಗಳಿದೆಯೋ, ಪರಾಜಯಿ, ದುಃಖಿ, ಬದ್ಧ, ಅವರ, ನೀಚ, ಹೀಗೆ ನಾವೆಷ್ಟೆಷ್ಟು ದೋಷವನ್ನು ತಂದುಕೊಡುವಂತಹ ಶಬ್ದಗಳಿದೆಯೋ ಅಷ್ಟೆಲ್ಲಾ ದೋಷ ಸಂಪಾದಕವಾದಂತಹ ಶಬ್ದಗಳಿರ್ಬೋದು. ಸುಮ್ನೆ 1, 2, 3, 4 ಇಲ್ಲಿ ಹೇಳ್ತಾರೆ. ಈ ಅನಂತ ಶಬ್ದಗಳು ದೋಷಾಪಾದಕವಾದ ಶಬ್ದಗಳು. ಅದಕ್ಕಾಗೇನೆ ಅನುವ್ಯಾಖ್ಯಾನದಲ್ಲಿ ಸ್ತ್ರೀ ಶಬ್ದಾರ್ಥ ನಿಷೇಧಾರ್ಥಾ ಸರ್ವೇಪಿ ಬ್ರಹ್ಮವಾಚಕಾ ಅಂತ ಹೇಳಿದ್ರು. ಇರ್ಲಿ, ಗುಣವನ್ನು ಹೇಳಿಕೊಡುವ ಶಬ್ದಗಳು ನೇರವಾಗಿ ಆ ಶಬ್ದದಿಂದ ಭಗವಂತ ವಾಚ್ಯ ಅಂತಂದ್ರೆ ಏನ್ ತೊಂದರೆ ಇಲ್ಲ, ಗುಣ ಬರಬಹುದು. ಆದ್ರೆ ದೋಷ ಪ್ರತಿಪಾದಕವಾದ, ದೋಷವನ್ನು ಹೇಳಿಕೊಡುವಂತಹ ಯಾವ ಶಬ್ದವಿದೆಯೋ ಆ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ. ಅಷ್ಟೇ, ಎರಡರಲ್ಲಿ ವ್ಯತ್ಯಾಸ. ಗುಣವನ್ನು ಪ್ರತಿಪಾದನೆ ಮಾಡುವ ಶಬ್ದದಿಂದ ಭಗವಂತ ವಾಚ್ಯ ಅಂತಂದಾಗ ಗುಣವಿದೆ, ಆದ್ದರಿಂದ ವಾಚ್ಯ. ಆದರೆ ದೋಷವನ್ನು ಹೇಳಿಕೊಡುವ ಶಬ್ದದಿಂದಾಗಿ ಭಗವಂತ ವಾಚ್ಯ ಅಂತ ಆಗ್ತಾನೆ. ಆದ್ರೆ ದೋಷವಿದ್ದದ್ದಕ್ಕಲ್ಲ, ಮತ್ತೊಬ್ಬ ಪುರುಷನಲ್ಲಿ ಇದ್ದ ಏನು ದೋಷವೋ ಆ ದೋಷಕ್ಕೆ ಸ್ವಾಮಿಯಾಗಿದ್ದಾನೆ ಭಗವಂತ. ಈಗ ನನಗೆ ದುಃಖವಾಯಿತು, ಈಗ ನನಗೆ ಪರಾಜಯವಾಯಿತು, ನನಗೆ ಬಂಧನ ಆಯಿತು, ಅಥವಾ ನಾನು ಅತ್ಯಂತ ಅಧಮನಾಗಿದ್ದೆ, ಈ ಎಲ್ಲದಕ್ಕೂ ಯಾರು ಸ್ವಾಮಿ? ಭಗವಂತ ಸ್ವಾಮಿ. ಪರಗತವಾದ ಅವರತ್ವ, ಬದ್ಧತ್ವ, ದುಃಖಿತ್ವ ಇತ್ಯಾದಿ ಏನೇನು ದೋಷ ಸಂಪಾದಕವಾದದ್ದು ಇದೆಯೋ ಅದೆಲ್ಲದಕ್ಕೂ ಸ್ವಾಮಿಯಾಗಿದ್ದಾನೆ ಭಗವಂತ. ಹಾಗಾಗಿ ಅರ್ಥವತ್ ಅಂತಂದ್ರೆ ಪ್ರವೃತ್ತಿ ನಿಮಿತ್ತ ರೂಪ ಅರ್ಥವತ್ ಅಂದ್ರೆ ಸಾರ್ಥಕ. ಭಗವಂತನಲ್ಲೇನೆ ಆ ಎಲ್ಲಾ ಶಬ್ದಗಳು ವಾಚ್ಯವಾಗತ್ತೆ ಅಂತ ಅನ್ನೋದಕ್ಕೆ ನಮಗೇನು ತೊಂದರೆ ಇಲ್ಲ. ನ ವ್ಯರ್ಥಂ, ಸರ್ವತಾ ವ್ಯರ್ಥವಾಗೋದಿಲ್ಲ. ಕುತಃ, ಯಾಕೆ ವ್ಯರ್ಥವಾಗೋದಿಲ್ಲ? ತದಧೀನತ್ವಾತ್ ಅಂದ್ರೆ ತೇಷಾಂ ಪ್ರಧಾನಾಧಿಗತ
ಪರ ಅವರತ್ವಾದಿ ಧರ್ಮಾನಾಂ ಭಗವದಧೀನತ್ವಾತ್ ತೇಷಾಂ ಅಂತ ತತ ಅಂತ ಸೂತ್ರದಲ್ಲಿ ಶಬ್ದವಿದೆ. ತದಧೀನತ್ವಾತ್ ಅಲ್ಲಿ ತತ ಅಂತ ಶಬ್ದಕ್ಕೆ ತೇಷಾಂ ಅಂತ ಮಾಡ್ಕೊಳ್ಬೇಕು. ತೇಷಾಂ ಅಧೀನತ್ವಾತ್ ತದಧೀನತ್ವಾತ್. ತೇಷಾಂ ಅಂದ್ರೆ ಪ್ರಧಾನಾಧಿಗತ ಪರ ಅವರತ್ವಾದಿ ಧರ್ಮಾನಾಂ, ಪ್ರಧಾನಾದಿ ಸಮಗ್ರವಾದ ಜಗತ್ತಿನಲ್ಲಿ ಇರುವಂತಹ ಅವರತ್ವಾದಿ ಧರ್ಮಗಳು, ದುಃಖಿತ್ವ, ಬದ್ಧತ್ವ, ನೀಚತ್ವ ಇತ್ಯಾದಿ ಏನೇನು ಧರ್ಮಗಳು ಜಗತ್ತಿನಲ್ಲಿ ನಮಗೆ ಕಾಣ್ತಾ ಇದೆಯೋ ಎಲ್ಲ ಧರ್ಮಗಳು ಕೂಡ ತದ್ದೀನತ್ವಾತ್ ಅಂದ್ರೆ ಈಗ ಮತ್ತೆ ತತ್ ಅಂತ ಶಬ್ದಕ್ಕೆ ಭಗವಂತ ಅಂತ ಅರ್ಥ. 2 ಬಾರಿ ತತ್ ಶಬ್ದವನ್ನು ಬಳಸ್ಕೊಳ್ಬೇಕು. ಒಂದು ಬಾರಿ ತತ್ ಶಬ್ದವನ್ನು ಷಷ್ಠಿ ವಿಭಕ್ತಿಯಂತವಾಗಿ ಮಾಡ್ಕೊಳ್ಬೇಕು, ಮತ್ತೊಂದು ಬಾರಿ ತತ್ ಶಬ್ದವನ್ನು ಪ್ರಥಮಾ ವಿಭಕ್ತಿಯಂತವಾಗಿ ಮಾಡ್ಕೊಳ್ಬೇಕು. ಮೊದಲನೇ ಬಾರಿ ಏನಾಗತ್ತೆ, ತತಂತನ ಶಬ್ದಕ್ಕೆ ತೇಷಾಂ ಅಂತ ಅರ್ಥ ಮಾಡ್ಕೊಂಡೇವೆ, ಅಂದ್ರೆ ಪ್ರಧಾನಾಧಿಗತ ಅವರತ್ವಾದಿ ಧರ್ಮಾನಾಂ ಅಂತ ಅರ್ಥ ಮಾಡ್ಕೊಳ್ಳೋದು. ಇನ್ನೊಂದು ಬಾರಿ ತತಂತನ ಶಬ್ದ ತಗೊಂಡು ಅಷ್ಟೇ ಅದು ಪ್ರಥಮ ವಿಭಕ್ತಿಯಂತವಾಗಿ ಮಾಡಿಕೊಂಡು ಭಗವಂತ ಅಂತ ಅರ್ಥ ಮಾಡಿ ತದಧೀನತ್ವಾತ್ ಅಂದ್ರೆ ಭಗವದಧೀನತ್ವಾತ್, ಎಲ್ಲ ಧರ್ಮಗಳು ಭಗವದಧೀನ. ಭಗವದಧೀನವಾದದ್ದರಿಂದಾಗಿ ಯಾರು ಮುಖ್ಯರಾದರು? ಯಾರ ಅಧೀನವಾಗಿ ನನ್ನಲ್ಲಿ ಬದ್ಧತ್ವ, ದುಃಖಿತ್ವ, ಅವರತ್ವ ಬಂತು? ಭಗವದಧೀನವಾಗಿ ಬಂತು. ಪ್ರವೃತ್ತಿ ನಿಮಿತ್ತ ಧರ್ಮ ಯಾರ ಅಧೀನವಾಗಿ ಬರ್ತಾ ಇದೆಯೋ ಅದು ಪ್ರಧಾನ. ಅದಾದ ಮೇಲೆ ಇದು ಅಂದ್ರೆ ನಿಜವಾಗಲೂ ದುಃಖಿಯಾದ ನಾನು ಆ ಶಬ್ದದಿಂದ ಮುಖ್ಯವಾಚ್ಯನಲ್ಲ. ಯಾಕೆ? ನನ್ನಲ್ಲಿ ಬಂದ ದುಃಖಕ್ಕೆ ಸ್ವಾಮಿ ಯಾರು? ಭಗವಂತ. ಅಂದ್ರೆ ಅವನೇ ಮುಖ್ಯವಾಚ್ಯ. ತಥಾಚ ಅನ್ಯಗತ ಪ್ರವೃತ್ತಿ ನಿಮಿತ್ತ ಸ್ವಾಮಿತ್ವೇನ ನಿಮಿತ್ತೇನಾಪಿ ಭಗವತಿ ಪರಾವರಾದಿ ಶಬ್ದ ಪ್ರಯೋಗ ಯುಕ್ತ ಏವ ಇತ್ಯರ್ಥಃ. ಅನ್ಯಗತ ಪ್ರವೃತ್ತಿ ನಿಮಿತ್ತ ಸ್ವಾಮಿತ್ವೇನ, ಮತ್ತೊಬ್ಬರಲ್ಲಿರುವಂತಹ ಏನು ಪ್ರವೃತ್ತಿ ನಿಮಿತ್ತ ಧರ್ಮವಿದೆಯೋ ಅಂತಹ ಪ್ರವೃತ್ತಿ ನಿಮಿತ್ತ ಧರ್ಮಕ್ಕೆ ಭಗವಂತ ಸ್ವಾಮಿಯಾಗಿದ್ದಾನೆ ಹೊರತು ತನ್ನಲ್ಲಿ ದುಃಖ, ತನ್ನಲ್ಲಿ ಪರಾಜಯ ಅಥವಾ ಅವರತ್ವ, ಬದ್ಧತ್ವ ಇತ್ಯಾದಿಗಳು ತನ್ನಲ್ಲಿ ಇರಬೇಕು ಅಂತಿಲ್ಲ. ತನ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ಮತ್ತೊಬ್ಬರಲ್ಲಿರುವಂತಹ ಏನು ಅವರತ್ವ, ಬದ್ಧತ್ವ, ದುಃಖಿತ್ವಾದಿದೆಯೋ ಅದಕ್ಕೆ ಸ್ವಾಮಿಯಾಗಿದ್ದಾನೆ. ಸ್ವಾಮಿ ಆದದ್ದರಿಂದಾಗಿ ಭಗವಂತನಿಗೆ ಆ ಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ ಅಂತ ನಾವು ಹೇಳೋದಕ್ಕೆ ನಮಗೇನು ತೊಂದರೆ ಇಲ್ಲ. ಹಿಂದೆ ಎಲ್ಲ ಸಮರ್ಥನೆ ಮಾಡಿದ್ದೇವೆ. ಸೂಕ್ಷ್ಮಂಚ ತರ್ಹತ್ವಾದ್ ಇತ್ಯಾದಿಯಾಗಿ, ಅಂದ್ರೆ ಸೂಕ್ಷ್ಮತ್ವ ಅಂದ್ರೆ ಅತ್ಯಂತ ಅವ್ಯಕ್ತತ್ವ. ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮ ಅವನಲ್ಲೇ ಮುಖ್ಯವಾಗಿ ಇದೆ ಅಂತ ನಾವು ಕಾರಣಕ್ಕಾಗಿ ಅವನು ಅವ್ಯಕ್ತ ಶಬ್ದ ವಾಚ್ಯ ಅಂತ ಹೇಳಿದ್ದೇವೆ, ಅದು ಬೇರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಅವನಲ್ಲಿ ಅವರಾದಿ ಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮಗಳು ಇಲ್ಲದೆ ಹೋದರೂ ಅವನು ವಾಚ್ಯ. ಯಾಕೆ? ತದಧೀನತ್ವ ನ್ಯಾಯೇನ, ಮತ್ತೊಬ್ಬರಲ್ಲಿರೋದು ಎಲ್ಲವೂ ಅವನ ಅಧೀನವಾಗಿದೆ. ಹಾಗಾಗಿ ಅವನು ಆ ಶಬ್ದದಿಂದಾಗಿ ವಾಚ್ಯ ಅಂತ ಹೇಳ್ಬೋದು. ಉದಾಹರಣೆಗೆ ರಾಜಾ ಜಯಿ, ಇದು ನಾವು ಹಿಂದಿನ ಪಾಠದಲ್ಲಿ ತಿಳಿದಿದ್ದೇವೆ. ರಾಜಾ ಜಯಿ ಅಂತ ನಾನಂದೆ. ರಾಜಾ ಜಯಿ ಅಂತಂದ್ರೆ ಅರ್ಥ ಏನು? ರಾಜನಿಗೆ ಜಯವಾಯಿತು ಅಂತ ನಾನಂದೆ. ರಾಜನಿಗೆ ಜಯವಾಯ್ತಾ? ನಿಜವಾಗ್ಲೂ ವಿಚಾರ ಮಾಡಿದರೆ ರಾಜ ಸಿಂಹಾಸನ ಮೇಲೆ ಕೂತಿದ್ದಾನೆ, ಯುದ್ಧ ಭೂಮಿಗೆ ಹೋಗಿಲ್ಲ ಅವನು. ಯುದ್ಧ ಭೂಮಿಗೆ ಬರದೇನೆ ರಾಜಾ ಜಯಿ ಅಂತ ಅಂದ್ಬಿಡೋದು ಹೇಗದು? ಅವನ ಸೈನ್ಯ, ರಾಜನ ಸೈನ್ಯ ಯುದ್ಧಕ್ಕೆ ಹೋಗಿದೆ, ಆ ಸೈನ್ಯಕ್ಕೆ ಜಯವಾಗಿದೆ ಅಂದ್ಮೇಲೆ ನಿಜವಾದ ಜಯ ಯಾರಲ್ಲಿ ಬಂತು? ಯುದ್ಧ ಆಡಿದಂತಹ ಮನುಷ್ಯರು, ಆ ಸೈನ್ಯ, ಅವರಿಗೆ ಜಯವಿದೆ ಹೊರತು ರಾಜನಿಗೆ ಜಯವಿಲ್ಲ. ಆದ್ರೆ ರಾಜಾ ಜಯ ಅಂತ ಹೇಗಂತೇವೆ? ಅವನ ಸೈನ್ಯದಲ್ಲಿ ಇರುವಂತಹ ಏನು ಜಯ ಪರಾಜಯಗಳಿದೆ ಎಲ್ಲವೂ ಯಾರ ಅಧೀನ? ರಾಜಾಧೀನ. ಹಾಗಾಗಿ ರಾಜಾಧೀನವಾದದ್ದರಿಂದಾಗಿ ಆ ಜಯೀಂತ್ ಅನ್ನುವ ಶಬ್ದವನ್ನು ಮುಖ್ಯವಾಗಿ ನಾವು ರಾಜನಲ್ಲೇ ಪ್ರಯೋಗ ಮಾಡಬೇಕು. ತದನಂತರದಲ್ಲಿ ಆ ಸೈನ್ಯದಲ್ಲಿ ಮಾಡಬೇಕು. ಅದು ಮುಖ್ಯ, ಇದು ಅಮುಖ್ಯ. ಹಾಗೆ ನಿಮ್ಮಲ್ಲಿರುವಂತಹ ದುಃಖ, ಬಂಧ, ಅವರ ಇತ್ಯಾದಿ ನೀಚ ಇತ್ಯಾದಿ ಶಬ್ದಗಳು ಏನಿದೆಯೋ
ಇದೆಲ್ಲದಕ್ಕೂ ಸ್ವಾಮಿ ಆದದ್ದರಿಂದಾಗಿ ಭಗವಂತನಲ್ಲೇನೆ ತತ್ಶಬ್ದ ವಾಚ್ಯತ್ವವನ್ನು, ಅವ್ಯಕ್ತ ಶಬ್ದ ವಾಚ್ಯತ್ವ, ಅವರ ಶಬ್ದ ವಾಚ್ಯತ್ವ, ದುಃಖಿ ಶಬ್ದ ವಾಚ್ಯತ್ವ, ಹೀಗೆ ಏನೇನು ದೋಷವನ್ನು ತಿಳಿಸಿಕೊಡುವಂತಹ ಶಬ್ದ ಇದೆಯೋ ಈ ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯ. ಆದರೆ ವಾಚ್ಯನಾಗುವಾಗ ಆ ಶಬ್ದದಿಂದ ತೋರುವ ಗುಣಧರ್ಮಗಳು ಭಗವಂತನಿಗೆ ಸರ್ವತಾ ಇಲ್ಲ, ಅಂದರೆ ದೋಷಗಳು. ಯಾಕೆ ದೋಷ ಪ್ರತಿಪಾದಕವಾಗಿದೆ, ಆದ್ದರಿಂದ ಭಗವಂತನಲ್ಲಿ ದೋಷ ಸಂಪರ್ಕವೇ ಇಲ್ಲ. ಹಾಗಾಗಿ ಆ ಶಬ್ದಗಳಿಂದಾಗಿ ಭಗವಂತ ವಾಚ್ಯ ಅಂತ ಹೇಳಬಾರದು. ಹೀಗೆ ತದಧೀನತ್ವ ಅಂತನ್ನುವ ತದಧೀನತ್ವ ನ್ಯಾಯ, ಇದು ತದಧೀನತ್ವ ನ್ಯಾಯ ಅಂತ ಇದ್ರ ಅಭಿಪ್ರಾಯ. ಈಗ ಅವರ ಅಂದ್ರೆ ನೀಚ ಅಲ್ಲ ಆಚಾರ್ಯ, ಅವರ ಅಂದ್ರೆ ನೀಚ. ಅವರ ಅಂದ್ರೆ ನೀಚ. ವರ ಅಂದ್ರೆ ಏನು? ಶ್ರೇಷ್ಠ, ಉತ್ತಮ ಅಂತಂತೇವೆ ನೋಡಿ. ರಸಸ್ಸಾರೋ ವರ ಶ್ರೇಷ್ಠ ಅಂತಂತಾರೆ ಕೋಶ. ರಸಃ, ಸಾರಹ, ವರಹ, ಶ್ರೇಷ್ಠ ಇದೆಲ್ಲ ಒಂದೇ, ಸಮಾನವಾದ ಅರ್ಥವನ್ನು ಕೊಡುವಂತಹ ಶಬ್ದಗಳು. ಈಗ ಭಗವಂತನಂತೆ ನೋಡಿ, ಆನಂದ ರಸ ಅಂತಂತೇವೆ. ಆನಂದ ರಸ ಅಂದ್ರೆ ಶ್ರೇಷ್ಠವಾದ ಆನಂದವನ್ನು ಪಡೆದವನು. ಆಮೇಲೆ ವರಣೀಯ ಅಂತ, ವರಣೀಯ ಅಂದ್ರೆ ಬೇರೆ ಅರ್ಥ ಬರುತ್ತೆ, ಇರ್ಲಿ. ವರ ಅಂತನೋ ಶಬ್ದಕ್ಕೂ ಶ್ರೇಷ್ಠ ಅಂತ ಅರ್ಥ, ಉತ್ತಮ. ಸೊ ವರಕ್ಕೆ ವಿರುದ್ಧವಾದದ್ದು ಯಾವುದು? ಅವರ ಅಂದ್ರೆ ಏನು? ಅಧಮ ಅಂತ ಅರ್ಥ ಬರುತ್ತೆ. ಅದು ಇಲ್ಲಿ ಎಲ್ಲಿದೆ ಬಂದಿದೆ ಪ್ರಕೃತಿಯಲ್ಲಿ ಅಂದ್ರೆ ಅವ್ಯಕ್ತಾತ್ ಪುರುಷಃ ಪರಹ, ಪರಹ ಅವರಹ. ಪರಹ ಅಂದ್ರೆ ಉತ್ತಮ, ಅವರ ಅಂದ್ರೆ ಅಧಮ. ಪರ ಅವರ, ಪರಾವರ ಮುಂದಿನ ಬೇರೆ ಇರ್ಲಿ. ಅವ್ಯಕ್ತಾತ್ ಪುರುಷಃ ಪರಹ, ಪುರುಷನಿಗೆ ಪರತ್ವ ಹೇಳಲೆ ಇನ್ನೊಂದಕ್ಕೆ ಏನ್ ಬರಬೇಕು? ಅವರತ್ವ ಬರಬೇಕು. ಅದು ಯಾವುದಕ್ಕೆ ಬಂತು? ಅವ್ಯಕ್ತಕ್ಕೆ ಬಂತು. ಅವ್ಯಕ್ತ ಅಂದ್ರೆ ಏನು? ಈಗ ಭಗವಂತ ಅಂದ್ಮೇಲೆ ಭಗವಂತನಿಗೆ ಅವರತ್ವ ಬರಲಿ, ಅಂದ್ರೆ ಅಧಮತ್ವ ಬರಲಿ. ಯಾಕೆ ನೀವು ಅವ್ಯಕ್ತ ಶಬ್ದದಿಂದ ಭಗವಂತ ವಾಚ್ಯ ಅಂತಂದ್ರೆ ಪೂರ್ವ ಪಕ್ಷದ ಪ್ರಕಾರ ತೊಂದರೆ ಇಲ್ಲ. ಅವ್ಯಕ್ತ ಅಂದ್ರೆ ಪ್ರಕೃತಿ, ಪ್ರಕೃತಿ ಅವರ ಅಂದ್ರೆ ಪ್ರಕೃತಿ ನೀಚತ್ವ ಬರಲಿ, ತೊಂದರೆ ಏನು? ಆದ್ರೆ ಅವ್ಯಕ್ತ ಶಬ್ದದಿಂದ ಭಗವಂತ ವಾಚ್ಯ ಅಂತ ಹೇಳಿದಾಗ ಆಗ ಸಮಸ್ಯೆ ಬಂತು. ಅವರತ್ವ ಭಗವಂತನಿಗೆ ಬರಬೇಕಾಗಿತ್ತು. ಅದನ್ನು ತದಧೀನತ್ವಾದರ್ಥವರ್ತ ಅಂತ ಹೇಳಿ ಪರಗತವಾದ ಅವರತ್ವಾದಿ ಧರ್ಮಗಳಿಗೆ ಸ್ವಾಮಿಯಾಗಿದ್ದಾನೆ ಅಂತನೋ ಕಾರಣಕ್ಕಾಗಿ ಭಗವಂತ ಅವ್ಯಕ್ತ ಶಬ್ದ, ಅವರ ಶಬ್ದ, ದುಃಖಿ, ಬದ್ಧ ವೇ ಮೊದಲಾದಂತಹ ಅನೇಕ ದೋಷ ಸಂಪಾದಕವಾದ ದೋಷವನ್ನು ತಿಳಿಸಿಕೊಡುವಂತಹ ಶಬ್ದಗಳಿಂದ ವಾಚ್ಯ ಅಂತ ಹೇಳಿದ್ರೆ ನಮಗೇನು ತೊಂದರೆ ಇಲ್ಲ. ಉದಾಹರಣೆಗೆ ರಾಜಾಜಯಿ, ರಾಜ ಪರಾಜಯಿ ಇತ್ಯಾದಿ ಶಬ್ದಗಳನ್ನು ಹೇಗೆ ನಾವು ವ್ಯವಹಾರ ಮಾಡ್ತೇವೆಯೋ ಹಾಗೆ ಇದು ತದಧೀನತ್ವ ನ್ಯಾಯ. ಇವಾಗ ಇಲ್ಲಿ ಬಂದು ಅವರ ತಗೊಂಡ್ರು ಅಂದ್ರೆ ದುಃಖಿ, ಭತ್ತ ಇದು ಅಕ್ಷಣೆ ಯಾಕೆ ತಗೋಬೇಕಾಗಿತ್ತ ಆಚಾರ್ಯ ಅವರು? ಅವರ ಅಂದ್ರೆ ಸಮಾನ ನ್ಯಾಯ ಅಲ್ಲ, ಸಮಾನ ನ್ಯಾಯ. ಓಕೆ, ಸಮಾನ ನ್ಯಾಯ ಅಂದ್ರೆ ಹೀಗೆ ದೋಷವನ್ನು ತಿಳಿಸಿಕೊಡುವ ಎಷ್ಟೆಲ್ಲ ಶಬ್ದಗಳಿದೆಯೋ ಅಷ್ಟೆಲ್ಲಾ ಶಬ್ದಗಳಿಂದ ಭಗವಂತ ವಾಚ್ಯ ಅಂತ ಹೇಳುವಾಗ ಹೇಗೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಅದಕ್ಕೆ 2-3 ವಿಚಾರ ತಗೊಂಡಿದ್ದೇವೆ ನಾವು. ದುಃಖಿ, ಬದ್ಧ, ಅವರ, ನೀಚ, ಹೀಗೆ ಎಷ್ಟೆಷ್ಟು ಶಬ್ದಗಳಿದೆ ಜಗತ್ತಿನಲ್ಲಿ. ಒಟ್ಟಾರೆ ಶಬ್ದ ಪ್ರಪಂಚ ಎಷ್ಟು ಶಬ್ದವಿದೆ ಎಲ್ಲಾ ಶಬ್ದಗಳಿಂದಲೂ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಭಗವಂತ ಅಂತ ಹೇಳ್ತೀರಲ್ವಾ. ಅದರಲ್ಲಿ ದೋಷವನ್ನು ಹೇಳಿಕೊಡುವ ಶಬ್ದವು ಬರುತ್ತೆ. ಆ ಶಬ್ದಗಳಿಂದ ಭಗವಂತ ವಾಚ್ಯ ಹೇಗೆ ಹೇಳಬೇಕು, ಇದೇ ವ್ಯವಸ್ಥೆ. ಹಾಗಾಗಿ ದುಃಖಕ್ಕೆ ಕಾರಣವಾದದ್ದು ಭಗವಂತನ ಅಧೀನವಾಗಿ ಅದೇ, ಬದ್ಧಕ್ಕೆ ಕಾರಣವಾಗಿದ್ದು ದುಃಖಕ್ಕೆ ಕಾರಣ ಅಂತನೋಕ್ಕಿಂತ ದುಃಖಕ್ಕೆ ಕಾರಣ ಒಂದೊಂದು ನಿಮಿತ್ತ ಇರುತ್ತೆ. ಅಲ್ಲ, ದುಃಖಕ್ಕೆ ಕಾರಣ ಒಂದೊಂದು ನಿಮಿತ್ತ ಇರುತ್ತೆ. ನನಗೆ ಯಾರು ಜೋರಾಗಿ ಹೊಡೆದ್ರು, ಅದು ನಂಗೆ ದುಃಖಕ್ಕೆ ಕಾರಣವಾಯ್ತು. ಸೊ ಅವ್ರು ಹೊಡೆದಿದ್ದರಿಂದ ಅವನು ಹೊಡೆಯೋದಕ್ಕೂ ಕಾರಣ ಭಗವಂತನೇ, ಹೊಡೆಸ್ಕೊಂಡಿದ್ದಕ್ಕೂ ನಾನು ನನ್ನ ಕರ್ಮ ಅದೆಲ್ಲ ಬೇರೆ ವಿಚಾರ. ಈಗ ವಿಚಾರ ಮಾಡ್ತಾ ಇರೋದು, ಸೊ ಅವನು ಹೊಡೆದ ಮೇಲೆ ನನ್ನಲ್ಲಿ ಏನಾಯ್ತು? ಒಂದು ಪರಿಣಾಮವಾಯ್ತು, ದುಃಖವಾಯ್ತು. ದುಃಖ ಎಲ್ಲಿದೆ? ನನ್ನಲ್ಲಿದೆ. ಸೊ ಆ ಹೊಡೆದಿದ್ದಕ್ಕೆ ಆ ದುಃಖವನ್ನು ಕೊಟ್ಟ ಮಹಾನುಭಾವ ಯಾರು? ನನ್ನ ಕರ್ಮಕ್ಕೆ ಅನುಗುಣವಾಗಿ ಈ ವ್ಯಕ್ತಿಗೆ ಇವತ್ತು ದುಃಖವಾಗಬೇಕು, ಇವನು ಇಂತಹ ದುಷ್ಟವಾದ ಕರ್ಮ ಮಾಡಿದ್ದಾನೆ, ಅದಕ್ಕೆ ಸರಿಯಾದ ಪೆಟ್ಟನ್ನು ಇವತ್ತು ನಾನು ಕೊಡಿಸಬೇಕು, ಅದರಿಂದ ಅವನಿಗೆ ದುಃಖವಾಗಬೇಕು
ಇದೆಲ್ಲ ಮಾಡಿದ್ದ್ಯಾರು? ಭಗವಂತ. ಹಾಗಾಗಿ ತತ್ ಸ್ವಾಮಿತ್ವ ಯಾರಿಗೆ ಬಂತು? ಭಗವಂತನಿಗೆ ಬಂತು. ಸ್ವಾಮಿತ್ವ ಬಂದದ್ದರಿಂದ ಅವನೇ ಆ ಶಬ್ದ ವಾಚ್ಯ ಅಷ್ಟೇ. ಎಕ್ಸಾಕ್ಟ್ ಹಾಗೆ ಧನ ಸ್ವಾಮಿತ್ವ ಧನಿ. ಈಗ ಸೇಮ್ ಉದಾಹರಣೆ ಚೆನ್ನಾಗಿ ನೆನಪು ಮಾಡಿದ್ರೆ ನೀವು, ಧನಿ ಅಂತಂತೇವೆ. ಧನಿ ಅಂದ್ರೆ ಏನು? ಧನ ಉಳ್ಳವನು ಧನಿ. ಧನ ಎಲ್ಲಿದೆ? ನನ್ ಬ್ಯಾಂಕ್ ಅಲ್ಲಿದೆ ಅಥವಾ ನನ್ನ ಲಾಕರ್ ಅಲ್ಲಿ ಇದೆ, ಹೊರತು ನನ್ನ ಹತ್ರ ಅಂತೂ ಇಲ್ಲ, ನನ್ನ ಕೈಯಲ್ಲಿ ಇಲ್ಲ. ಈಗ ಧನ, ನಾನು ಎಲ್ಲೋ ಹೊರಗೆ ಹೋಗಿದ್ದೆ, ನಾನು ಹೋಗ್ತಾ ಇರುವಾಗ ಏನ್ ಒಳ್ಳೆ ಧನಿ ಇವನು, ಧನಿ ಪುರುಷ ಅಂತಂದ್ರು, ಶ್ರೀಮಂತ ಅಂತಂದ್ರು. ಶಬ್ದಕ್ಕರ್ಥ ಏನು? ಕೈಯಲ್ಲಿ, ಅವನ ಕೈಯಲ್ಲಿ ಧನವಿದ್ರೆ ಅವನು ಧನಿ. ಕೈಯಲ್ಲಿ ಎಲ್ಲಿ ಧನವಿದೆ ಅವನಲ್ಲಿ? ಅವನೆಲ್ಲೋ ಹೊರಗೆ ಬಂದಿದ್ದಾನೆ, ಅವನ ಲಾಕರು ಅಥವಾ ಅವನ ಬ್ಯಾಂಕು ಅಲ್ಲಿದೆ ಧನ, ಹೊರತು ತನ್ನಲ್ಲಿ ಇಲ್ಲ. ಅಂದ್ರೆ ಧನಿ ಅಂತ ಹೇಗೆ ಕರಿತೀರಿ ನೀವು? ಆ ಬ್ಯಾಂಕ್ ಅಲ್ಲಿ ಇರುವಂತಹ ಯಾವ ಧನವಿದೆಯೋ ಅದಕ್ಕೆ ಸ್ವಾಮಿಯಾಗಿದ್ದಾನೆ ಇವನು ಅಂತನೋ ಕಾರಣಕ್ಕೆ ಇವನು ಧನಿ. ಹಾಗೆ ಪರಗತವಾದ ಸುಖ ದುಃಖ ಬದ್ಧ ಅವರ ಇತ್ಯಾದಿಗಳಿಗೆ ಸ್ವಾಮಿತ್ವ ಅಥವಾ ಭಗವಂತನಿಗೆ ತತ್ಶಬ್ದ ವಾಚ್ಯತ್ವವನ್ನು ಹೇಳೋದು. ಹೀಗೆ ಇದು ಬಹಳ ಪ್ರಧಾನ. ಪ್ರತಿಯೊಂದು ಅಧ್ಯಾಯದಲ್ಲೂ ಈ ಸೂತ್ರವನ್ನು ತಗೊಂತಾರೆ. ಯಾವ ಅಧ್ಯಾಯದಲ್ಲೂ ಅಥವಾ ಯಾವ ಅಧಿಕರಣದಲ್ಲೂ ಹೆಚ್ಚು ಕಡಿಮೆ 90% ಬಿಟ್ಟಿರಲ್ಲ. ಸಣ್ಣ ಮಾತನ್ನ ಹೇಳ್ಬಿಡ್ತಾರೆ, ತದೇನತ್ವ ನ್ಯಾಯೇನ ಅಂತ ಇಷ್ಟ ಅಂದ್ಬಿಡ್ತಾರೆ. ಹಾಗಾಗಿ ಭಗವಂತನಿಗೆ ಆ ಶಬ್ದ ವಾಚ್ಯತ್ವ ಹೇಳಿದ್ರು ದೇವರಿಗೆ ಯಾವ ದೋಷಗಳು ಬರುವ ಕಾರಣವಿಲ್ಲ ಅಂತ ಯುಕ್ತಿಯನ್ನು ಸೂಚನೆ ಮಾಡಿದರು. ಇನ್ನ ಮುಂದಿನ ಸೂತ್ರದಲ್ಲಿ ಮತ್ತೊಂದು ಯುಕ್ತಿಯಿಂದಾಗಿ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಸಮರ್ಥನೆ ಮಾಡ್ತಾರೆ. ಅಂದ್ರೆ ಮುಖ್ಯವಾಗಿ ಅವ್ಯಕ್ತ ಶಬ್ದ ವಾಚ್ಯತ್ವ ಭಗವಂತನಿಗೆ ಬರುತ್ತೆ ಅಂತನೋ ಕಾರಣ ಎನ್ನುವ ವಿಷಯಕ್ಕೆ ಮತ್ತೊಂದು ಯುಕ್ತಿ. ಓಂ ಜ್ಞೇಯತ್ವ ಅವಚನಾಚ ಓಂ. ಓಂ ಜ್ಞೇಯತ್ವ ಅವಚನಾಚ ಓಂ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮೈವೇಕಂ ಜಾನಥ ಇತಿ ವಿಷ್ಣುವರೇವ ಮೋಕ್ಷಾರ್ಥಂ ಜ್ಞೇಯತ್ವ ವಚನಾತ್. ಈ ಮುಂಡಕೋಪನಿಷತ್ತಿನಲ್ಲಿ ಬಂದಂತಹ ವಾಕ್ಯ, ತಮೈವೈಕಂ ಜಾನತ ಆತ್ಮಾನಂ ಮನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತುಹು ಅಂತ ಹೀಗೆ ಒಂದು ಉಪನಿಷತ್ ಸಂದರ್ಭ ಮುಂಡಕೋಪನಿಷತ್ತು 2ನೇ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ತಮೈವೈಕಂ ಜಾನತ ಆತ್ಮಾನಂ, ತಮೈವ ಏಕಂ ಜಾನತ, ಅವನೊಬ್ಬನನ್ನೇ ತಿಳಿದುಕೊಳ್ಳಿ. ಜಾನತ ಅಂದ್ರೆ ತಿಳಿದುಕೊಳ್ಳೋದು. ಜ್ಞೇಯತ್ವ ಅಂದ್ರೆ ಸೂತ್ರದ ಹೇಳಿದ್ದಾರೆ ಜ್ಞೇಯತ್ವ ಅವಚನ, ಅಲ್ಲಿ ಜ್ಞೇಯತ್ವ ಅಂದ್ರೆ ತಿಳಿದುಕೊಳ್ಳೋದು. ಯಾರಿಂದ? ಮುಮುಕ್ಷುಗಳಿಗೆ, ಯಾರಿಗೆ ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ ಅಂಥವ್ರು ಎಲ್ಲರೂ ಕೂಡ ತಮೈವೇಕಂ ಜಾನತ, ಇವನೊಬ್ಬನನ್ನೇ ತಿಳಿದುಕೊಳ್ಳಿ ಅಂದ್ರೆ ನಿಮ್ಗೆ ಮೋಕ್ಷ. ನಿಮ್ ಮೋಕ್ಷವಾಗಬೇಕಾ? ತಮೈವೇಕಂ ಜಾನತ, ಇವನೊಬ್ಬನನ್ನೇ ತಿಳಿದುಕೊಳ್ಳಿ ಅಂದ್ರೆ ನಿಮ್ಗೆ ಮೋಕ್ಷ. ಇನ್ನ ಅನ್ಯೇಷಾಂ ತದವಚನಾತ್, ಜ್ಞೇಯತ್ವ ಅವಚನ, ಅವಚನ ಅಂದ್ರೆ ಹೇಳಲ್ಪಟ್ಟಿಲ್ಲ ಅಂತ ಅರ್ಥವಾಗತ್ತೆ. ದೇವರಲ್ಲಿ ಜ್ಞೇಯತ್ವ ಇಲ್ಲ ಅಂತ ಆಗಲ್ಲ. ದೇವರಲ್ಲಿ ಜ್ಞೇಯತ್ವ ಅಂದ್ರೆ ಮೋಕ್ಷಕ್ಕೆ ಹೋಗಲು ಅಪೇಕ್ಷವನ್ನು ಪಡುವಂತಹ ಪುರುಷರು ಭಗವಂತನನ್ನು ತಿಳಿದುಕೊಳ್ಳಬೇಕು. ಜ್ಞೇಯತ್ವ ವಚನ ಭಗವಂತನಲ್ಲಿ, ಜ್ಞೇಯತ್ವ ಅವಚನ ಅದು ಯಾರಲ್ಲಿ? ಅನ್ಯೇಷಾಂ, ದೇವರನ್ನು ಬಿಟ್ಟು ಉಳಿದ ಯಾರಲ್ಲೂ ಜ್ಞೇಯತ್ವವನ್ನು ಹೇಳಿಲ್ಲ. ಜ್ಞೇಯತ್ವವನ್ನು ಹೇಳಿಲ್ಲ ಅಂದ್ರೆ ಮೋಕ್ಷಕ್ಕಾಗಿ. ಮೋಕ್ಷಕ್ಕೆ ಹೋಗಬೇಕಾ? ಇಲ್ಲೊಬ್ನು ಯಾವನೊಬ್ಬ ಪುರುಷ ಇದ್ದಾನೆ, ಯಾವುದು ವಿವೇಕ ಅಂತ ಒಬ್ಬ ಇದ್ದಾನೆ, ಅವನನ್ನು ತಿಳಿದುಕೊಂಡ್ರೆ ನಿಂಗೆ ಮೋಕ್ಷವಾಗತ್ತೆ ಅಂತ ಎಲ್ಲಿಯಾದ್ರೂ ವೇದದಲ್ಲಿ ಹೇಳಿದ್ದಾರಾ? ಎಲ್ಲೂ ಹೇಳಿಲ್ಲ. ಜ್ಞೇಯತ್ವ ಅಂತಂದ್ರೆ ಮೋಕ್ಷಕ್ಕಾಗಿ ತಿಳಿದುಕೊಳ್ಳಬೇಕಾದ ವಸ್ತುವೆಂಬುದಾಗಿ ಅವಚನ, ಬೇರೆ ಯಾವುದನ್ನು ಹೇಳಿಲ್ಲ. ನೇಷಾಂ ತದ್ ಅವಚನಾತ್, ಬೇರೆ ಯಾವುದನ್ನು ಜ್ಞಾನವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳಿಲ್ಲ. ಉದಾಹರಣೆಗೆ ಅವ್ಯಕ್ತ ತತ್ವ, ಪ್ರಕೃತಿ ತತ್ವ, ಇದರ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷವಾಗತ್ತೆ. ಸಾಂಖ್ಯ ಮತದಲ್ಲಿ ಹೇಳ್ತಾರೆ ಪ್ರಕೃತಿ ಪುರುಷರ ಜ್ಞಾನ ಮಾಡ್ಕೊಂಡ್ರೆ ಸಾಕು, ಪ್ರಕೃತಿ ತತ್ವ ಜ್ಞಾನವಾದರೆ ಸಾಕು, ಮೋಕ್ಷವಾಗತ್ತೆ ಅಂತ. ಹಾಗೆ ದೇವರನ್ನು ಬಿಟ್ಟು ಪ್ರಕೃತಿಯಾದಿ ಯಾವುದೇ ತತ್ವ ಇರಲಿ, ಆ ಎಲ್ಲಾ ತತ್ವಗಳ ಜ್ಞಾನ ಮಾಡ್ಕೊಂಡ್ರೆ ಮೋಕ್ಷವಾಗತ್ತೆ ಅಂತ ಜ್ಞೇಯತ್ವ ಅವಚನ,
ಯಾವ ವಸ್ತುವಿಗೂ ಹಾಗೆ ಹೇಳಿಲ್ಲ. ಹಾಗಾದರೆ ಜ್ಞೇಯತ್ವವನ್ನು ಎಲ್ಲಿ ಹೇಳಿದ್ದಾರೆ? ತಮೇವೇಕಂ ಜಾನಥ, ಭಗವಂತನಿಗೇನೇ ಜ್ಞೇಯತ್ವ. ತಮೇವೇಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ, ಬೇರೆಯವರಿಗೆ ಜ್ಞೇಯತ್ವ ಇಲ್ಲ. ಅಮೃತಶೇಷ ಸೇತು, ಮುಂದಿನ ಅಂಶ ಇರ್ಲಿ. ಹಾಗೆ ಭಗವಂತನಿಗೆ ಜ್ಞೇಯತ್ವವನ್ನು ಹಾಗೂ ಭಗವದನ್ಯರಾದ ಸಮಗ್ರವಾದ ಜಗತ್ತಿಗೆ ಜ್ಞೇಯತ್ವ ಭಾವವನ್ನು ಹೇಳಿದ್ದಾರೆ. ಇದರಿಂದ ಏನಾಯ್ತು? ಏನ್ ಸಿದ್ಧವಾಯಿತು ಅಂದರೆ, ಮೋಕ್ಷವನ್ನು ತಿಳಿಸಿಕೊಡುವಂತಹ ಯಾವೊಂದು ವೇದ ಭಾಗಗಳಿದೆಯೋ, ಮೋಕ್ಷ ಪ್ರತಿಪಾದಕವಾದ ಎಷ್ಟೆಲ್ಲ ವೇದ ಭಾಗಗಳಿದೆಯೋ ಅಷ್ಟೆಲ್ಲ ವೇದ ಭಾಗಗಳಿಗೆ ಯಾರು ವಾಚ್ಯರು? ಭಗವಂತನೇ ವಾಚ್ಯ. ಭಗವಂತನಿಗೆ ವಾಚ್ಯತ್ವ ಸಿದ್ಧವಾಯಿತು. ಸ್ವಲ್ಪ ಪರಂಪರೆಯಾಗಿ ಸಮರ್ಥನೆ ಮಾಡ್ತಾ ಬರ್ತಾರೆ. ಈಗ ತಮೈವೇಕಂ ಜಾನತ ಅಂತ ಹೇಳಿ ಭಗವಂತನಿಗೆ ಜ್ಞೇಯತ್ವ ಇದೆ ಅಂತ ಹೇಳಿದ್ರು. ಆಮೇಲೆ ತಮೇಕಂ ಜಾನತ ಆತ್ಮನಂ ಅನ್ಯಾವಾಚೋ ಅಂತ ಹೇಳಿ ಮತ್ತೊಬ್ಬರಿಗೆ ಜ್ಞೇಯತ್ವ ಇಲ್ಲ ಅಂತದ್ದು. ಹಾಗಾದ್ರೆ ಯಾವುದಕ್ಕಾಗಿ ಜ್ಞೇಯತ್ವ? ಮೋಕ್ಷಕ್ಕಾಗಿ ಜ್ಞೇಯತ್ವ. ಅಂದ್ರೆ ಮೋಕ್ಷ ಸಲುವಾಗಿ ಭಗವಂತನ ಜ್ಞಾನ ಮಾಡಿಕೊಳ್ಳಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೋಕ್ಷವನ್ನು ಪ್ರತಿಪಾದನೆ ಮಾಡುವ ವೇದ ವಾಕ್ಯಗಳಿಂದ ಯಾರು ಪ್ರತಿಪಾದ್ಯರು? ಭಗವಂತ ಪ್ರತಿಪಾದ್ಯ. ಹಾಗಾದ್ರೆ ಸಮಗ್ರವಾದ ವೇದಗಳಿಂದ ಭಗವಂತ ಪ್ರತಿಪಾದ್ಯನಲ್ಲವಾ? ಬರೀ ಮೋಕ್ಷವನ್ನು ಹೇಳ್ಕೊಡುವ ವೇದ ವಾಕ್ಯಗಳು ಮಾತ್ರ ಭಗವಂತನ ಹೇಳ್ಕೊಡತ್ತಾ ಅಂದ್ರೆ ಹಾಗಲ್ಲ. ಇದರಂತೆ ಪ್ರತಿಯೊಂದು ವಾಕ್ಯಗಳು ಭಗವಂತರನ್ನೇ ಹೇಳ್ಕೊಡುತ್ತೆ. ಯಾಕೆ? ಯಾವುದದು? ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೋ ಅಂತೆ ಚ ಮಧ್ಯೆ ಚ ವಿಶ್ವ ಸರ್ವತ್ರ ಗೀಯತೆ ಅಂತ ನಾವೇನು ಸೂತ್ರ ಭಾಷೆಯಲ್ಲಿ ತಿಳಿಸ್ತಾರೆ. ಹಾಗೆ ಅದು ಅಂತ್ಯೇತ ಮಧ್ಯೆ ಚ ಎಲ್ಲ ಕಡೆಗೆ ಭಗವಂತನೇ ಪ್ರತಿಪಾದ್ಯನಾಗ್ತಾನೆ. ಹಾಗೆ ಸಮಗ್ರವಾದ ವೇದಗಳಿಂದಲೂ ಭಗವಂತನೇ ಪ್ರತಿಪಾದ್ಯನಾಗ್ತಾನೆ. ಹಾಗಾಗಿ ಅದೇ ಭಗವಂತನೇ ಪ್ರತಿಪಾದ್ಯನಾಗ್ತಾನೆ ಅಂತ ನಾವು ವಚನವಿದ್ದದ್ದರಿಂದಾಗಿ ಇಲ್ಲಿ ಅವ್ಯಕ್ತ, ಅವರ, ದುಃಖಿ ಇತ್ಯಾದಿ ಶಬ್ದಗಳಿಂದ ಮುಖ್ಯವಾಗಿ ಭಗವಂತ ವಾಚ್ಯನಾಗಿದ್ದಾನೆ ಅಂತ ಹೇಳಲು ಸಾಧ್ಯವಿರುವಾಗ, ವ್ಯವಸ್ಥೆ ಮಾಡಲು ಬರುವಾಗ, ತದೇನತ್ವ ನ್ಯಾಯೇನ ಇತ್ಯಾದಿಯಾಗಿ ಮಾಡಲು ಬರುವಾಗ ಅದನ್ನು ಪರಿತ್ಯಾಗ ಮಾಡೋದಕ್ಕೆ ಏನ್ ಕಾರಣವಿದೆ ಹೇಳಿ? ಏನೂ ಕಾರಣವಿಲ್ಲ. ಅವನಿಗೆ ಏನಾದ್ರೂ ದೋಷ ಸಂಪರ್ಕ ಬಂತ ಆ ಶಬ್ದದಿಂದ ವಾಚ್ಯ ಅಂತಂದರು? ಅದಕ್ಕೆ ಸ್ವಾಮಿಯಾಗಿದ್ದಾನೆ ಅಂತಂದ ಮಾತ್ರಕ್ಕೆ ಅದನ್ನು ತಾನು ಯಾಕೆ ಅನುಭವಿಸ್ಬೇಕು? ಇದು ಜಗತ್ತಿನ ವಿಷಯದಲ್ಲಿ ಹಾಗೆ, ಆದ್ರೆ ದೇವರ ವಿಷಯದಲ್ಲಿ ಹಾಗಲ್ಲ. ಅವನಿಗೇನು ದೋಷ ಸಂಪರ್ಕ ಬರೋದೇ ಇಲ್ಲ. ಹಾಗಾಗಿ ಆ ಶಬ್ದಗಳಿಂದಾಗಿ ಅವನು ವಾಚ್ಯ ಅಂತ ಹೇಳುವಾಗ ತನಗೇನು ಸಮಸ್ಯೆ ಬರೋದಿಲ್ಲ. ಪ್ರತ್ಯುತ ವಿಮುಂಚತ ಇತಿ ಜ್ಞೇಯತ್ವ ಅವಚನಾತ. ಪ್ರತ್ಯುತವಾಗಿ ವಿಮುಂಚತ, ಅನ್ಯಾವಾಚೋ ವಿಮುಂಚತ ಎಂಬುದಾಗಿ ಜ್ಞೇಯತ್ವ ಅವಚನ ಉಳಿದ ಜಗತ್ತಿಗೆ, ಮೋಕ್ಷಕ್ಕಾಗಿ ಅವರೆಲ್ಲರ ಜ್ಞಾನವನ್ನು ಮಾಡಿಕೊಳ್ಳುವ ಕಾರಣವಿಲ್ಲ. ಭಗವಂತನ ಜ್ಞಾನ ಮಾತ್ರ ಬೇಕು, ಭಗವಂತನನ್ನು ಬಿಟ್ಟು ಬೇರೆ ಯಾವ ಜ್ಞಾನವೂ ಮೋಕ್ಷಕ್ಕೆ ಕಾರಣವಾಗೋದಿಲ್ಲ ಎಂಬುದಾಗಿ ಜ್ಞೇಯತ್ವ ಅವಚನವನ್ನು ಮಾಡಿದ್ದಾರೆ. ಹಾಗಾಗಿ ಅತ್ರ ಅವ್ಯಕ್ತಾದಿ ಶಬ್ದೈಹಿ ವಿಷ್ಣುರೇವ ವಾಚ್ಯ. ಅವ್ಯಕ್ತಾದಿ ಶಬ್ದಗಳಿಂದ ಸಮಗ್ರವಾದ ಮೋಕ್ಷ ಪ್ರತಿಪಾದಕವಾದ ಶಬ್ದಗಳಿಂದ ಭಗವಂತ ವಾಚ್ಯ. ಹಾಗೆ ಆದೋ ಅಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಇತ್ಯಾದಿ ವಚನಾನುಸಾರೇನ ಸಮಗ್ರವಾದ ವೇದಗಳಿಂದಲೂ ಭಗವಂತನೇ ವಾಚ್ಯ. ಸಮಗ್ರವಾದ ವೇದಗಳಿಂದ ಭಗವಂತ ವಾಚ್ಯ ಅಂತ ಹೇಳಿದ ಮೇಲೆ ಅಲ್ಲೆಲ್ಲೋ ದೋಷ ಸಂಪಾದನೆ ಮಾಡುವಂತಹ ಶಬ್ದಗಳು ಕಂಡಾಗ ಬೇಡ ಇದನ್ನ ಬಿಟ್ಬಿಡೋಣ ಅಂತಲ್ಲ. ಆ ಶಬ್ದಗಳಿಂದಲೂ ಅವ್ಯಕ್ತ ಶಬ್ದ ಸೊನ್ನೆ ಮಾಡೋದಾದ್ರೆ ಭಗವಂತನಿಗೆ ಅವರತ್ವ ಸಂಪರ್ಕ ಬರಬೇಕಾಗತ್ತೆ, ಭಗವಂತ ನೀಚ ಅಂತ ಹಾಕ್ಬೇಕಾಗ್ತಾನೆ. ಆಗ ಆ ಶಬ್ದವನ್ನು ಬಿಟ್ಟು ಬಿಡೋಣ, ವೇದದಲ್ಲಿ ಅವ್ಯಕ್ತ ಶಬ್ದ ಬಿಟ್ಟು ಉಳಿದ ಶಬ್ದಗಳಿಂದ ಭಗವಂತ ವಾಚ್ಯ ಅಲ್ಲ. ಆ ಶಬ್ದಗಳಿಂದ ವಾಚ್ಯ ಅಂತಂದರೂ ಭಗವಂತನಿಗೆ ಯಾವ ದೋಷ ಇಲ್ಲ. ಹೇಗೆ? ಅನ್ಯಗತವಾದ ಅವರತ್ವ ಸ್ವಾಮಿತ್ವಾತ್ ಇತ್ಯಾದಿ ಕಾರಣಗಳಿಂದಾಗಿ ಹಾಗೂ ಮೋಕ್ಷಕ್ಕಾಗಿ ಜ್ಞೇಯತ್ವವನ್ನು, ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅವನಿಗೆ ಹೇಳ್ತಾ ಇದ್ದಾರೆ. ಅಂತವನಿಗೆ ಯಾವ ದೋಷ ಇರೋದಿಲ್ಲ. ದೋಷ ಇದ್ದಂಥವರ ಜ್ಞಾನ ಮಾಡ್ಕೊಂಡ್ರೆ ಮೋಕ್ಷವಾಗತ್ತಾ? ಆದ್ರೆ ಭಗವಂತನ ಜ್ಞಾನದಿಂದ ಮೋಕ್ಷವಾಗತ್ತೆ ಅಂತ ತಮೈವೇಕಂ ಜಾನತ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಅವನಿಗೆ ಯಾವ ದೋಷ ಸಂಪರ್ಕವೂ ಬರೋದಿಲ್ಲ, ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯ ಅಂತ ಹೇಳಿದರೂ ಕೂಡ.
ಅರ್ಥ ಆಯ್ತಲ್ಲ. ಹೀಗೆ ತದಧೀನತ್ವಾದ ಅರ್ಥವತ್ ಜ್ಞೇಯತ್ವ ಅವಚನಾಚ ಅಂತ ಸೂತ್ರದಲ್ಲಿ ಒಂದು ತದಧೀನತ್ವ ನ್ಯಾಯವನ್ನು ಮತ್ತೊಂದು ಮೋಕ್ಷಾರ್ಥಂ ಜ್ಞೇಯತ್ವವನ್ನು ಎರಡನ್ನು ಸೂಚನೆ ಮಾಡಿದರು. ಇನ್ನ ಆಚಾರ್ಯ, ಇದರ ಇಲ್ಲಿ ಮುಂದಿನ ಬಂದು ಸೂತ್ರದಲ್ಲಿ ಅನ್ಯತ್ರೈವ ಪ್ರಸಿದ್ಧ ನಾಮಲಿಂಗ ಅಂತ ಎರಡವೇ ಇಲ್ಲಿ ಸಮರ್ಥನೆ ಮಾಡ್ತಾರಲ್ಲ. ಈ ಪಾದದಲ್ಲಿ ಮಾಡುವ ಕಾರ್ಯ ಅದು. ಇಲ್ಲಿ ಈಗ ಒಂದೊಂದು ಅಲ್ಲ, ಸೂತ್ರಕ್ಕೂ ನಾವು ನಾಮಲಿಂಗ ತಗೊಬೇಕಾ? ಇಲ್ಲ ಒಂದು ನಾಮ ಇರಬಹುದು, ಇಲ್ಲ 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 ಲಿಂಗ ಇರಬಹುದು. ಇಲ್ಲ, ನಾಮ ಲಿಂಗ ಬಿಡಿ ಬಿಡಿಯಾಗಿರ್ಬೋದು. ಒಟ್ಟು ಈ ಪಾದದಲ್ಲಿ ಅದು ಅನ್ಯತ್ರ ಪ್ರಸಿದ್ಧವಾದ ಒಂದು ನಾಮಾತ್ಮಕವಾದ ಅಥವಾ ಲಿಂಗಾತ್ಮಕ ಯಾವುದೋ ಒಂದು. ಈಗ ಮಾಡ್ತಾ ಇರೋದು ನಾಮ. ಹಾ. ಅಂದ್ರೆ ಈ ಪ್ರಸಂಗದಲ್ಲಿ ಅವ್ಯಕ್ತ ಶಬ್ದವನ್ನು ನಾನು ಶ್ರವಣೆ ಮಾಡ್ತಾ ಬಂದಿದ್ದೆ 3-4 ಸೂತ್ರದಿಂದ. ಇಲ್ಲಿ ಮಾಡ್ತಾ ಇರೋದು ಅನ್ಯತ್ರ ಪ್ರಸಿದ್ಧವಾದ ನಾಮ ಅಂತಂದ್ರೆ ಅವ್ಯಕ್ತ ನಾಮ. ಪ್ರಕೃತಿಯಲ್ಲಿ ಪ್ರಸಿದ್ಧವಾದ ನಾಮ ಅವ್ಯಕ್ತ. ಆದ್ರೆ ಅವರ ಅಂತ ಹೇಳಿದ್ದು ಬಂದು ಭಗವಂತನ ಲಿಂಗದಿಂದ, ಧರ್ಮದಿಂದ. ಅಲ್ಲ ಅವರ ಅಂತ ಹೇಳಿದ ಏನಂದ್ರೆ ಅವ್ಯಕ್ತ ಶಬ್ದವನ್ನು ಶ್ರವಣೆ ಮಾಡೋದಾದರೆ ಅವಾಗಲೇ ಅವರತ್ವ ಬರ್ಬೇಕಾಗತ್ತೆ ಅಂತ ಮುಂದಿನ ಸ್ಟೆಪ್ ಅದು. ಸರಿ. ಅಂದ್ರೆ ಈಗ ನೋಡಿ, ಈಗ ನಾವು ಲೌಕಿಕ ಉದಾಹರಣೆ ತಿಳಿಯೋಣ. ನನಗಿಂತ ಗುರುಪ್ರಸನ್ನವರು ನೀವು ಉತ್ತಮರು ಅಂತ ಅಂದೆ ನಾನು. ನನಗಿಂತ ನೀವು ಉತ್ತಮರು. ನನಗಿಂತ ನೀವು ಉತ್ತಮರು ಅಂದ್ರೆ ಕೌಂಟರ್ ಪಾರ್ಟ್ ಇನ್ನೊಂದು ಏನಿದೆ? ಹಾಗಾದ್ರೆ ನೀವು ಉತ್ತಮ ಅಂದ್ರೆ ಅಧಮ ಯಾರು? ನಾನು ಅಧಮ. ಯಾಕೆ? ನನಗಿಂತ ನೀವು ಉತ್ತಮ ಅಂತ ನಾನಂದೆ. ಸೊ ನನಗಿಂತ ಅಂತಂದಂತೆ ನನಗೆ ಅಧಮತ್ವ ಬಂತು. ಹಾಗೆ ಅವ್ಯಕ್ತಾತ್ ಪುರುಷಃ ಪರಃ ಅಂತಂದಾಗ ಪುರುಷನಿಗೆ ಪರತ್ವ ಹೇಳಿದ ಮೇಲೆ ಅವ್ಯಕ್ತಾತ್ ಅದೇನಾಗಿದೆ? ಈಗ ಅವ್ಯಕ್ತವು ಪರವಾಗಿದ್ರೆ ಅವ್ಯಕ್ತಾತ್ ಪುರುಷಃ ಪರಃ ಅಂತ ಹೇಳೋದು ಬರಲ್ಲ. ಅಲ್ಲಿ ಅದು ಅರ್ಥ ಆಯ್ತು ಆಚಾರ್ಯ. ಅವ್ಯಕ್ತಾತ್ಮ ಬರ್ದ ಬರ್ತಾ ಉತ್ತಮರು ಇದ್ದ ಬರ್ತಾ ಅವ್ಯಕ್ತ ನೀಚವಾಗಿತ್ತು, ನೀಚವಾದದ್ದು ಅವ್ಯಕ್ತ ಅಂದ್ರೆ ಭಗವಂತ ಅಂತ ಹೇಳೋದ್ರಿಂದ ನೀಚ ಭಗವಂತ ಅಂತ ಬರ್ತದೆ ಅಂತ ಅದು ಅರ್ಥ ಆಯ್ತು ಆಚಾರ್ಯ. ಅದರ ಅವರ ಅಂತ ಇಲ್ಲಿ ಹೇಳೋದು ಆ ಅವ್ಯಕ್ತ ಮಾತ್ರದ ಅವ್ಯಕ್ತದಿಂದ ಹೇಳುವುದರಿಂದ ಇದು ನಾಮತನ ಮಾಡ್ತೇವೆ, ಲಿಂಗವನ್ನೇ ನಾವು ಇಲ್ಲಿ ತಗೊಂಬೋದಿಲ್ಲ ಅಂತ. ಇಲ್ಲ 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 ಇಲ್ಲ. ಇನ್ನೊಂದು ಅವರ ಅಂತ ತಗೊಂಡಾಗಳು ಅವರ ಶಬ್ದದ ಸೌಮ್ಯವೇ. ದುಃಖಿ, ಬದ್ಧ, ಅವರ ಈ ಶಬ್ದದ ಸೌಮ್ಯವೇ. ಇಲ್ಲ, ನಂಗೆ ಯಾಕೆ ತೋರಿದ್ದು ಅಂತ ಕೇಳಿದ್ರೆ, ಲಿಂಗ ಅಂದ್ರೆ ಧರ್ಮ. ಇಲ್ಲಿ ಭಗವಂತನ ಧರ್ಮ ಏನಂದ್ರೆ ಆ ಅವರತ್ವವನ್ನ ಅವನ ಅಧೀನವಾಗಿ ಇಟ್ಟುಕೊಂಡಿದ್ದಾನ, ಅದು ಒಂದು ಧರ್ಮ ಆಗತ್ತಲ್ಲ ಅಂತ ನೋಡಿದೆ ನಾನು. ಹೌದು, ಧರ್ಮವೇ. ಬಟ್ ಆದ್ರೆ ಧರ್ಮವಾಗಿದ್ರು ಆ ಧರ್ಮವನ್ನು ಇಟ್ಟುಕೊಂಡು ನಿಮಿತ್ತವನ್ನ ಇಟ್ಟುಕೊಂಡು ಅವರ ಶಬ್ದದ ಸೌನ್ಯವನ್ನು ಮಾಡೋದು, ದುಃಖಿ ಶಬ್ದದ ಸೌನ್ಯ ಮಾಡೋದು. ಆಯ್ತಲ್ಲ? ಅರ್ಥ. ಅಂದ್ರೆ ಇಷ್ಟೇ. ಪ್ರತಿಯೊಂದು ಇದು ನಾಮಲಿಂಗಾತ್ಮಕವಾದ ಪಾದವಾದದ್ದರಿಂದ ಪ್ರತಿಯೊಂದು ಸೂತ್ರದಲ್ಲೂ ಲಿಂಗ ಸೌನ್ಯವನ್ನೇ ಮಾಡಬೇಕು ಅಂತ ಇಲ್ಲ ಅಂತ ಇದೆ. ನಾಮ ಹಾಗೂ ಲಿಂಗ ಎರಡನ್ನು ಮಾಡ್ಬೇಕು. ಈ ಎರಡಕ್ಕೂ ಹೆಂಗ ಆಚಾರ್ಯ ಡಿಫರೆನ್ಸ್ ಕಂಡುಹಿಡಿಯೋದು? ಇದು ನಾಮವ, ಇದು ಲಿಂಗವ ಅಂತ ಶಬ್ದ. ಈ ಶಬ್ದ ನಾಮವ ಇಲ್ಲ ಲಿಂಗವ ಹಾಗಂತ ಧರ್ಮವಾಚಕವಾಗದೇ ಇದ್ರೆ, ಈಗ ಧರ್ಮವನ್ನು ಆ ಶಬ್ದ ಹೇಳ್ತಾ ಇದೆಯಾ? ಅವ್ಯಕ್ತ ಶಬ್ದ ಸಮನ್ವಯ ಧರ್ಮಿ ಅಷ್ಟೇ ಅದು. ಅರ್ಥ ಆಯ್ತಾ? ಧರ್ಮಿಯನ್ನು ಹೇಳ್ತಾ ಇದ್ದಾಗ ಅದು ನಾಮ, ಧರ್ಮವನ್ನು ಹೇಳ್ತಾ ಇದ್ರೆ ಅದು ಲಿಂಗ. ಲಿಂಗ ಅಂದ್ರೆ ಅಸಾಧಾರಣ ಧರ್ಮ ಅಂತ ಅರ್ಥ ಅಷ್ಟೇ. ಅಸಾಧಾರಣವಾದ ಒಂದು ಧರ್ಮವನ್ನು ಹೇಳ್ತಾ ಇದ್ರೆ ಅದು ಲಿಂಗ. ಧರ್ಮವನ್ನೇನು ಹೇಳ್ತಾ ಇದ್ದಿಲ್ಲ ಅಂದ್ರೆ ಅದು ನಾಮ ಅಷ್ಟೇ. ನಾಮ ಅಂದ್ರೆ ಹೆಸರು. ಬಟ್ ನಾಮವು ಗುಣವಾಗತ್ತಲ್ಲ ಆಚಾರ್ಯ? ಆ ನಾಮ ಅಲ್ಲಲ್ಲ, ನಾಮ ಗುಣವಾಗತ್ತೆ. ನಾಮ ಗುಣ ಹೇಗಾಗತ್ತೆ ಅಂದ್ರೆ ಆ ನಾಮದಿಂದ ವಾಚ್ಯವಾದಾಗ ಆ ಗುಣ ಬರುತ್ತೆ ಹೊರತು ಏನಂತಾರೆ ಆ ಗುಣ ಪ್ರತಿಪಾದಕವಾದ ಶಬ್ದ ಅಲ್ಲ. ಆ ಶಬ್ದ ವಾಚ್ಯತ್ವ ಹೇಳಿದಾಗ ಆನಂದ ಶಬ್ದ ವಾಚ್ಯ. ನಾನೇ ದುಃಖಿ ಶಬ್ದ ವಾಚ್ಯ. ನಾನು ದುಃಖಿ ಶಬ್ದ ವಾಚ್ಯ ಅಂದ್ರೆ ಅವಾಗೇನಾಯ್ತು? ನನ್ನಲ್ಲಿ ದುಃಖ ಬಂತು, ದುಃಖ ಅಂತನೋ ಗುಣ ಬಂತು. ಅರ್ಥ ಆಯ್ತಲ್ಲ? ಆಯ್ತು. ಏನು ಅದೇನು ಶ್ರೀಕೃಷ್ಣ. ನಮಸ್ಕಾರ, ಧನ್ಯವಾದಗಳು.